ಭಾಷಣ ಕಾಯ್ದೆ ಇನ್ನು ಗವರ್ನರ್ ಅವ್ರದ್ದು ಸಿಗ್ನೇಚರೇ ಆಗಿಲ್ಲ. ಆದರೂ ಕೂಡ ನಮ್ಮ ಕಾರ್ಯಕರ್ತನಾಗಿರ್ತಕ್ಕಂಥ ವಿಕಾಸ್ ಪುತ್ತೂರ್ ಅವರಿಗೆ ನೋಟಿಸ್ ಕೊಡ್ತಾರೆ. ನೀವು ದ್ವೇಷ ಭಾಷಣವನ್ನು ಮಾಡಿದರೆ ನಿಮ್ಮ ಮೇಲೆ ದ್ವೇಷ ಭಾಷಣದ ಕೇಸನ್ನು ಹಾಕಬೇಕಾಗತ್ತೆ ಅಂತ ಎಚ್ಚರಿಕೆಯ ನೋಟಿಸನ್ನು ಕೊಡ್ತಾರೆ. ಇನ್ನು ಆ ಕಾಯ್ದೆನೇ ಜಾರಿಗೆ ಬಂದಿಲ್ಲ ಮತ್ತು ಭಾಷಣವಂತೂ ಇನ್ನೂ ಮಾಡೇ ಇಲ್ಲ. ಅಂದರೆ ಈ ಸರ್ಕಾರ ಎಷ್ಟು ವಿಚಿತ್ರಕಾರಿ ಸರ್ಕಾರ ಆಗಿದೆ ಅಂತ ಹೇಳಿದರೆ, ಭಾಷಣಕ್ಕೂ ಪೂರ್ವದಲ್ಲಿನೇ ಇವರು ಕೇಸ್ಗಳನ್ನು ಹಾಕೋದಕ್ಕೆ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರ ಈ ಧೋರಣೆಯನ್ನು ಮಾಡಬೇಕು. ಯಾರು ಮಹಿಳೆಯರಿಗೆ ಗೌರವ ಕೊಡಲ್ಲ, ಅವಾಚ್ಯ ಶಬ್ದಗಳಿಂದ ಬೈತಾರೆ, ಅಂಥವ್ರ ಮೇಲೆ ಕೇಸ್ ಹಾಕಿದ್ರು ಕೂಡ 10-12 ದಿನ ಆದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಲ್ಲ. ಆದರೆ ಇವ್ರು ದ್ವೇಷ ಭಾಷಣ ಮಾಡೇ ಇಲ್ಲ. ನೀವು ಮಾಡಿದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ನೋಟಿಸ್ ಕೊಡ್ತಾರೆ. ಆದರೆ ದ್ವೇಷ ಭಾಷಣವನ್ನು ಮಾಡಿ ಆಗಿದೆ, ಮಾತಾಡಾಗಿದೆ. ಮಹಿಳೆಯರಿಗೆ ಏನೆಲ್ಲ ಶಬ್ದಗಳನ್ನು ಉಪಯೋಗಿಸಿ ಮಾತಾಡಬಾರ್ದು ಅವೆಲ್ಲ ಶಬ್ದಗಳನ್ನು ಮಾತಾಡಿ ಆಗಿದೆ. ದ್ವೇಷ ಭಾಷಣ ಏನು, ಅದಕ್ಕಿಂತ 1 ಮೈಲ್ ದೂರ ಹೋಗಿ ಮಾತಾಡಿದ್ದಾರೆ. ಅವ್ರ ಮೇಲೆ ಯಾಕೆ ಕೇಸ್ ಹಾಕಲ್ಲ? ಅವ್ರಿಗೆ ಯಾಕೆ ಬಂಧನ ಮಾಡಲ್ಲ? ಅವ್ರು ಏನು ಬೇಕಾದರೂ ಮಾಫಾ? ಹಿಂದೂ ಕಾರ್ಯಕರ್ತರು ಅಥವಾ ರಾಷ್ಟ್ರೀಯ ವಿಚಾರವನ್ನು ಹೊಂದಿರತಕ್ಕಂಥವ್ರು ಇವ್ರ ಮೇಲೆ ಮಾತ್ರ ಕೇಸ್ ಹಾಕೋದಕ್ಕೆ ಈ ಒಂದು ಕಾಯ್ದೆಯನ್ನು ತೆಗೆದುಕೊಂಡು ಬಂದಿದ್ರಾ? ಇದಕ್ಕೆ ಜನ ನಿಮಗೆ ಸರಿಯಾದ ಪಾಠವನ್ನು ಕಲಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿದೆ. ಈಗ ಬಾಂಗ್ಲಾದವರು ಒಳಗೆ ಬರ್ಲಕ್ಕೆ ಕಾರಣ ಯಾರು? ಕೇಂದ್ರ ಸರ್ಕಾರದ ಕಾರಣ. ಕೇಂದ್ರ ಸರ್ಕಾರ ಕಾರಣ ಅಲ್ಲ. ಎಲ್ಲಿಂದ ಬರ್ತಾ ಇದ್ದಾರೆ ಅವರು? ಪಂಜಾಬಿಂದ ಬರ್ತಾ ಇದ್ದಾರಾ? ದೆಹಲಿಯಿಂದ ಬರ್ತಾ ಇದ್ದಾರಾ? ಎಲ್ಲಿಂದ ಬರ್ತಿದ್ದಾರೆ? ಎಲ್ಲಿ ದೇಶದ್ರೋಹದ ಸರ್ಕಾರ ಇದೆ? ವೆಸ್ಟ್ ಬೆಂಗಾಲ್ನಲ್ಲಿ ಜಾಗ ಕೊಡಿ, ನಾವು ಅಲ್ಲಿ ತಂತಿ ಬೇಲಿಯನ್ನು ಹಾಕಬೇಕು ಮತ್ತು ಬಲವಾದ ಬೇಲಿಯನ್ನು ಹಾಕಬೇಕು ಒಳಗಡೆ ಬರದಂತೆ ಅಂತ ಹೇಳಿ ನಮ್ಮ ದೇಶದ ಗೃಹ ಮಂತ್ರಿಗಳು ಅನೇಕ ಸಾರಿ ಸರ್ಕಾರಕ್ಕೆ ಪತ್ರ ಬರೆದ್ರು, ನೋಟಿಸನ್ನು ಕೊಟ್ಟರು. ಆ ಮುಖ್ಯಮಂತ್ರಿಗಳು ಮಾತೇ ಕೇಳಲ್ಲ. ಯಾಕೆ ಅಂತೇಳಿ ಅವ್ರಿಗೆ ಬಾಂಗ್ಲಾದೇಶದ ಮತದಾರರು ಬೇಕು, ಬಾಂಗ್ಲಾದೇಶದಿಂದ ಬಂದಂಥವ್ರಿಗೆ ವೋಟರ್ಸ್. ಈ ಥರದ ದೇಶದ್ರೋಹಿ ಸರ್ಕಾರ ಅಲ್ಲಿರೋದ್ರಿಂದ ಆ ಮಾರ್ಗವಾಗಿ ನಮ್ಮ ದೇಶದ ಒಳಗಡೆ ಬರ್ತಾ ಇದ್ದಾರೆ. ಹಾಗಾಗಿ ಈಗ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಭಾಳ ಗಂಭೀರವಾಗಿ ಈ ವಿಷಯವನ್ನು ತೆಗೆದುಕೊಂಡಿದೆ. ಬಾಂಗ್ಲಾದೇಶದವ್ರನ್ನ ಒಳಗಡೆ ಬರಬಾರ್ದು ಅಂತೇಳಿದರೆ ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ರಾಷ್ಟ್ರೀಯ ಸರ್ಕಾರ ಅಲ್ಲಿ ಆಯ್ಕೆಯಾಗಿ ಬರಬೇಕು. ಆಗ ಇದನ್ನು ತಡೆ ಹಾಕ್ಬೋದು ಅಂತೇಳಿ ಹೇಳಬೇಕು. ಸರ್ಕಾರಿ ಹಗರಣದಲ್ಲಿ ಸಚಿವರದ್ದು ಪಾಲಿದೆ ಅಂತ ಅವ್ರಿಗೆ ಏನೋ ತಲೆದಂಡ ಒತ್ತಾಯ ಮಾಡ್ತೀರಾ ಹೇಗೆ ಸರಿ? ಸಿದ್ದರಾಮಯ್ಯ ನೋಡಿ, ಅಬಕಾರಿ ಹಗರಣ ಇದು 2-3ನೇ ಸಾರಿ ಅವ್ರ ಬಗ್ಗೆ ಬರ್ತಾ ಇರ್ತಕ್ಕಂಥದ್ದು. ಈಗ ಉದಾಹರಣೆಗೆ RB ತಿಮ್ಮಾಪುರು ಮತ್ತು ಅವ್ರ ಮಗ ಇಬ್ಬರು ಸೇರಿ 100 ಕೋಟಿ 1000 ಕೋಟಿ ಲಂಚವನ್ನು ಪಡೆದಿರ್ತಕ್ಕಂಥದ್ದು. ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡೆದೇನೆ CL7, CL4, CL2, CL6 ಇವುಗಳಿಗೆಲ್ಲ ಲೈಸೆನ್ಸ್ಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಯಾರು ಲಂಚ ಕೊಡೋದಿಲ್ಲ ಕೋಟ್ಯಾಂತರ ರೂಪಾಯಿ, ಅವ್ರಿಗೆ ಲೈಸೆನ್ಸ್ ಕೊಡಲ್ಲ. ಲೈಸೆನ್ಸ್ ಬೇಕು ಅಂತೇಳಿದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು. ಈ ಲಂಚಾವತಾರದಲ್ಲಿ 48 ಜನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಒಂದಲ್ಲ ಎರಡಲ್ಲ, 48 ಜನ. ಮತ್ತು 2.5 ಕೋಟಿ ರೂಪಾಯಿ ಮಾತುಕತೆ ಆಗತ್ತೆ. ಅದರಲ್ಲಿ ಮೊದಲನೇ ಇನ್ಸ್ಟಾಲ್ಮೆಂಟ್ 25 ಲಕ್ಷ ರೂಪಾಯಿ ಕೊಡ್ತಾ ಇರ್ಬೇಕಾದ್ರೆ ರೆಡ್ ಹ್ಯಾಂಡಲ್ಲಿ ಹಿಡಿಯಲಾಯಿತು. ರೆಡ್ ಹ್ಯಾಂಡಲ್ಲಿ ಹಿಡಿದಾಗ ಆ 3 ಜನ ಅಧಿಕಾರಿಗಳು ಯಾರು ಇಸ್ಕೊಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇದರೊಳಗೆ ಮಂತ್ರಿಗೂ ಕೂಡ ಪಾಲಿದೆ. ಹಂಗಾದ್ರೆ ಮಂತ್ರಿ ಸಸ್ಪೆಂಡ್ ಮಾಡಬೇಕೋ ಮಾಡಬಾರ್ದು ಈ ಸರ್ಕಾರ? ಈಶ್ವರಪ್ಪನ್ ಬೇಕಾದ್ರೆ ಮಾತೆತ್ತಿ ಇಮ್ಮಿಡಿಯೇಟಾಗಿ ಸಸ್ಪೆಂಡ್ ಮಾಡ್ತೀರಾ, ಇವ್ರನ್ನಾಕೆ ಸಸ್ಪೆಂಡ್ ಮಾಡಲ್ಲ? ಅಂದರೆ ಕಾಂಗ್ರೆಸ್ಸಿನ ನಾಯಕರು, ಕಾಂಗ್ರೆಸ್ಸಿನ ಮಂತ್ರಿಗಳು ಬೇಲಿನೇ ಎದ್ದು ಒಲ ಮೇಯ್ಬೋದು, ಸರ್ಕಾರ ಏನೂ ಮಾಡಲ್ಲ. ಹಾಗಾಗಿ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ಕಲಿಸ್ತಾರೆ ಜನ. ಸರಿಗ